ಬಿಜೆಪಿಯಲ್ಲಿ ಜೋರಾದ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗು. ಇದೀಗ ಮೂರೂ ಪಕ್ಷದಲ್ಲೂ ಕೂಡ ಸಾರಥಿಗಳ ಆಯ್ಕೆ ನಡೀತಾ ಇದೆ. ವಿಜೇಂದ್ರ ಕೆಳಗಿಳಿಸಬೇಕು ಅಂತ ಹೇಳಿ ಯತ್ನಾಳ್ ಟೀಮ್ ಇಂದ ಪ್ಲಾನ್ ರೂಪಿಸಿಕೊಳ್ಳಲಾಗ್ತಾ ಇದೆ. ಬಿವೈವಿ ವಿರುದ್ಧ ಯತ್ನಾಳ್ ಟೀಮ್ ನಿರಂತರವಾಗಿ ಸಮರ ಸಾರ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಗಾದಿಗೆ ಹೇರಲು ಆಕಾಂಕ್ಷಿಗಳಿಂದ ಲಾಬಿ ನಡೆಸಲಾಗ್ತಾ ಇದೆ. ಇತ್ತ ಜೆಡಿಎಸ್ನಲ್ಲೂ ಪಕ್ಷದ ಅಧ್ಯಕ್ಷರ ಸ್ಥಾನ ಬದಲಾವಣೆ ಚರ್ಚೆ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಲು ದಳಪತಿಗಳು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಿಖಿಲ್ಗೆ ಪಟ್ಟ ಕಟ್ಟಿ ಪಕ್ಷ ಸಂಘಟನೆ ಜವಾಬ್ದಾರಿ ನೀಡುವ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೂ ಮುನ್ನ ಹಿರಿಯರ ಮನವೊಲಿಕೆ ಯತ್ನದಲ್ಲಿದ್ದಾರೆ ನಿಖಿಲ್. ಬಿಜೆಪಿಯಲ್ಲೂ ಕೂಡ ಇದೀಗ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗು ಜೋರಾಗ್ತಾ ಇದೆ. ಇತ್ತ ಜೆಡಿಎಸ್ನಲ್ಲೂ ಕೂಡ ಪಕ್ಷದ ಅಧ್ಯಕ್ಷರ ಸ್ಥಾನ ಬದಲಾವಣೆಯ ಕುರಿತು ಚರ್ಚೆ ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ದಳಪತಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೂ ಮುನ್ನ ಹಿರಿಯರ ಮನವೊಲಿಕೆ ಯತ್ನದಲ್ಲಿದ್ದಾರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ. ಈ ಕಡೆ ನೋಡಿದ್ರೆ ಬಿಜೆಪಿಯಲ್ಲೂ ಕೂಡ ವಿಜೇಂದ್ರ ಅವರನ್ನ ಕೆಳಗಿಳಿಸಲು ಯತ್ನಾಳ್ ಟೀಮ್ ಇಂದ ಪ್ಲಾನ್ ರೂಪಿಸಿಕೊಳ್ಳಲಾಗ್ತಾ ಇದೆ. ಬಿವೈವಿ ವಿರುದ್ಧ ಯತ್ನಾಳ್ ಟೀಮ್ ನಿರಂತರವಾಗಿ ಸಮರ ಸಾರ್ತಾ ಇದೆ. ಹಾಗಾಗಿ ಇದು ಹೊಸ ವರ್ಷದ ಸಂದರ್ಭದಲ್ಲಿ ಕೈ ಕಮಲ ತೆನೆ ಮೂರೂ ಪಕ್ಷಕ್ಕೂ ಕೂಡ ನೂತನ ಸಾರಥಿಯ ಆಯ್ಕೆಯಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೂರೂ ಪಕ್ಷಗಳ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಹಾಗಾದ್ರೆ ಮುಹೂರ್ತ ಫಿಕ್ಸ್ ಆಯ್ತಾ? ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಮೂರೂ ಪಕ್ಷಗಳಲ್ಲೂ ಕೂಡ ನಾಯಕತ್ವ ಬದಲಾವಣೆಯಾಗುವ ಸಾಧ್ಯತೆ ಹೊಸ ವರ್ಷಕ್ಕೆ ಸಾಕ್ಷಿಯಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. 2025ರಲ್ಲಿ ಸಂಘಟನಾತ್ಮಕ ವಿಚಾರಗಳಿಗೆ ಮೂರೂ ಪಕ್ಷಗಳು ಕೂಡ ಆದ್ಯತೆ ಕೊಡುವ ಸಾಧ್ಯತೆ ಇದೆ. ಈಗ ನೋಡ್ತಾ ಇದ್ರೆ ಬಿಜೆಪಿಯಲ್ಲಿ ನೋಡಿದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಿದೆ. ಯಾಕಂತ ಅಂದ್ರೆ ಯತ್ನಾಳ್ ಹಾಗೂ ವಿಜೇಂದ್ರ ಬಣ ಈ ಹಿಂದಿನಿಂದಲೂ ಕೂಡ ಸಮರ ಸಾರ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಸಾಧ್ಯತೆ ಇದ್ರೆ ಜೆಡಿಎಸ್ನಲ್ಲೂ ಕೂಡ ಅಧ್ಯಕ್ಷರ ಸ್ಥಾನ ಬದಲಾವಣೆ ಚರ್ಚೆಯಾಗ್ತಿದೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ದಳಪತಿಗಳು ಕೂಡ ಸಕಲ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ಕಡೆ ನಾವು ಗಮನ ಹರಿಸೋದಾದ್ರೆ ಹೊಸ ವರ್ಷದಲ್ಲಿ ಕೆಪಿಸಿಸಿ ನೂತನ ಸಾರಥಿ ಆಯ್ಕೆ ಆಗುವ ಸಾಧ್ಯತೆ ಇದೆ. 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಿರ್ತಾರೆ. ಈಗ ಸರ್ಕಾರ ಬಂದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಿದೆ. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ರೇಸ್ನಲ್ಲಿದ್ದಾರೆ ಕೆಲ ಆಕಾಂಕ್ಷಿಗಳು. ಹಾಗಾದ್ರೆ ಹೊಸ ವರ್ಷ ಮೂರೂ ಪಕ್ಷದ ನೂತನ ಸಾರಥಿಯ ಆಯ್ಕೆ ಆಗುತ್ತಾ ಅನ್ನೋದನ್ನ ಇನ್ನು ಸ್ವಲ್ಪ ಸಮಯಗಳ ಕಾಲ ಕಾದು ನೋಡಬೇಕಾಗಿದೆ. ಇದು ರಾಜ್ಯ ರಾಜಕೀಯಕ್ಕೆ ಸಂಬಂಧಿಸಿದ ಮೆಗಾ ಸ್ಟೋರಿ ಆಗಿದೆ. ಹೊಸ ವರ್ಷ ಸಂದರ್ಭದಲ್ಲಿ ಕೈ ಕಮಲ ತೆನೆ ಪಕ್ಷಕ್ಕೆ ನೂತನ ಸಾರಥಿಯ ಆಯ್ಕೆಯಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮೂರೂ ಪಕ್ಷಗಳ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಹಾಗಾದ್ರೆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತಾ? ನಾಯಕತ್ವ ಬದಲಾವಣೆಗೆ ಹೊಸ ವರ್ಷ ಸಾಕ್ಷಿಯಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗ ಕೆಪಿಸಿಸಿ ನೂತನ ಸಾರಥಿ ಆಯ್ಕೆಗೆ ಕೂಡ ಕಸರತ್ತು ನಡೀತಾ ಇದೆ. ಇತ್ತ ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷ ಬದಲಾವಣೆ ಕೂಗು ಕೇಳಬರ್ತಾ ಇದೆ. ಇನ್ನು ಜೆಡಿಎಸ್ನಲ್ಲೂ ಕೂಡ ಪಕ್ಷದ ಅಧ್ಯಕ್ಷರ ಸ್ಥಾನ ಬದಲಾವಣೆಗೆ ಚರ್ಚೆಗಳು ನಡೀತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ದಳಪತಿಗಳು ಕೂಡ ಸಕಲ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ನಿಖಿಲ್ಗೆ ಪಟ್ಟ ಕಟ್ಟಿ ಪಕ್ಷ ಸಂಘಟನೆ ಜವಾಬ್ದಾರಿಯನ್ನ ನೀಡುವ ಕುರಿತು ಚರ್ಚೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇದಕ್ಕೂ ಮುನ್ನ ಹಿರಿಯರ ಮನವೊಲಿಕೆ ಯತ್ನದಲ್ಲಿ ಇದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಹಾಗಾಗಿ ಹೊಸ ವರ್ಷ ಮೂರೂ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಾಕ್ಷಿಯಾಗುತ್ತಾ? ಮೂರೂ ಪಕ್ಷಗಳ ಸಾರಥಿಗಳು ಆಯ್ಕೆ ಆಗ್ತಾರಾ ಅನ್ನೋದನ್ನ ಕೂಡ ನಾವು ಇನ್ನು ಹೊಸ ವರ್ಷದ ಸಂದರ್ಭದಲ್ಲಿ ಕಾದು ನೋಡಬೇಕಾಗಿದೆ. ಈಗಾಗಲೇ ನೋಡ್ತಾ ಇದ್ರೆ ನಾವು ಕೆಪಿಸಿಸಿ ನೂತನ ಸಾರಥಿ ಆಯ್ಕೆ ಆದ್ರೆ ಬಿಜೆಪಿ ಕೂಡ ಒಂದ್ ರೀತಿ ಸಿದ್ಧತೆ ಮಾಡ್ಕೊಳ್ತಿದೆ. ಇತ್ತ ಜೆಡಿಎಸ್ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದೆ.